ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮಿನಿ ಮಂತ್ರಾಲಯವನ್ನು ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿರುವಂಥ ಮಿನಿ ಮಂತ್ರಾಲಯ ಇದು ಮಾಗಡಿ ರಸ್ತೆಯ ಕಡಬಗೆರೆ ಬಳಿ ವಡ್ರಹಳ್ಳಿ ಅಂತ ಅಲ್ಲಿ ಬರ್ತದೆ. ಇದು ಕಾಮಧೇನು ಕ್ಷೇತ್ರ. ಇದು ಮಿನಿ ಮಂತ್ರಾಲಯ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಪವಾಡ ಕ್ಷೇತ್ರ. ತುಂಬ ಜನ ಭಕ್ತಾದಿಗಳು ಬರುವಂಥ ಸ್ಥಳ. ಬನ್ನಿ ನಾವೀಗ ಕಾಮಧೇನು ಕ್ಷೇತ್ರದ ಒಳಗಡೆ ಹೋಗೋಣ. ತುಂಬ ಸುತ್ತ ಹಚ್ಚ ಹಸಿರುಗಳಿಂದ ತುಂಬಿರುವಂಥ ಮಧ್ಯ ದೇವರ ಒಂದು ಬೃಂದಾವನ ಇರುವಂಥ ಸ್ಥಳ ಇದು. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಬನ್ನಿ. ಇಲ್ಲಿ ತುಪ್ಪದ ದೀಪದ ಮಹತ್ವ ತುಂಬ ಇದೆ. ಯಾಕಂದರೆ ಭಕ್ತಾದಿಗಳು ಅವರ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ರಾಯರ ಮುಂದೆ ಇಟ್ಟು ರಾಯರಲ್ಲಿ ಬೇಡಿ ತುಪ್ಪದ ದೀಪವನ್ನು ಹಚ್ಚುತ್ತಾರೆ. ಅವರವರ ಒಂದು ಮನಸ್ಸಿನ ಅನುಕೂಲಕ್ಕನುಗುಣವಾಗಿ 5, 9 ಹಾಗೆ 18 ಈ ರೀತಿಯ ತುಪ್ಪದ ದೀಪಗಳನ್ನು ಇಲ್ಲಿ ಹಚ್ಚುತ್ತಾರೆ. ನೋಡಿ, ಇದು ವಿಶ್ವದಲ್ಲೇ ಏಕೈಕ 108 ಕೋಟಿ ಶ್ರೀ ರಾಘವೇಂದ್ರಾಯ ನಮ ಲೇಖನ ಮಹಾಯಜ್ಞದ ಪುಸ್ತಕ ಬೃಂದಾವನ ಅಂತೆ. ಇದು ವಿಶ್ವದಲ್ಲೇ ಒಂದು ಇಲ್ಲಿ 108 ಕೋಟಿ ಪುಸ್ತಕ ಬೃಂದಾವನ ಅಂದರೆ ಇದು ಇಲ್ಲಿ ಇರುವಂಥದ್ದು. ಇಲ್ಲಿ ಎಲ್ಲ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಅವರೆಲ್ಲ ತುಪ್ಪದ ದೀಪವನ್ನು ಹಚ್ಚಲಿಕ್ಕೆ ತಮ್ಮ ಮನಸ್ಸಿನಲ್ಲಿರೋ ಕೋರಿಕೆಯನ್ನು ರಾಯರ ಮುಂದೆ ಇಡಲಿಕ್ಕೆ ಕಾಯ್ತಾ ಇದ್ದಾರೆ. ಇಲ್ಲಿ ತುಂಬ ಜನ ಅವರವರ ಮನಸ್ಸಿನ ಕೋರಿಕೆಯನ್ನು ಈಡೇರಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟು ಒಂದು ನಂಬಿಕೆಯ ಸ್ಥಳ, ಪವಾಡ ಕ್ಷೇತ್ರ ಶ್ರೀರಾಯರದ್ದು. ಇಲ್ಲಿ ದೇವರು ಶ್ರೀ ಸಾಲಿಗ್ರಾಮ ಶಿಲೆಯಲ್ಲಿ ನಿರ್ಮಾಣಗೊಂಡಿರುವಂಥದ್ದು. ಭೂವರ ಸ್ವಾಮಿ ಹಾಗೂ ಮುಖ್ಯಪ್ರಾಣ ದೇವರು ಹಾಗೂ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಇರುವಂಥದ್ದು ಇಲ್ಲಿ. ನೋಡಿ, ಭೂವರ ಸ್ವಾಮಿ. ಬನ್ನಿ. ಈ ಎಲ್ಲ ಜನ ಇಲ್ಲಿ ನಿಂತಿದ್ದಾರೆ ನೋಡಿ, ಸಾಲಾಗಿ ಹೋಗ್ತಾ ಇದ್ದಾರೆ. ದೇವರ ದರ್ಶನಕ್ಕೆ ಹೋಗ್ತಾ ಇರುವಂಥದ್ದು, ರಾಯರ ದರ್ಶನಕ್ಕೆ ಹೋಗ್ತಾ ಇರುವಂಥದ್ದು. ರಾಯರ ಮೇಲೆ ಅಚಲವಾದ ನಂಬಿಕೆಯನ್ನು ಇಟ್ಟು ಭಕ್ತಾದಿಗಳು ದೇವರ ದರ್ಶನಕ್ಕೆ ಕಾಯ್ತಾ ಇದ್ದಾರೆ. ಬನ್ನಿ ಈಗ ನೋಡೋಣ ನಾವು ಇಲ್ಲಿ ಬೃಂದಾವನದ ಒಳಗಡೆ ಮುಖ್ಯಪ್ರಾಣ ದೇವರು ಹಾಗೆ ನಮ್ಮ ಭೂವರ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ. ತುಂಬ ಚಂದ ಒಂದು ನೋಡುವಂಥ ಕ್ಷೇತ್ರ ಇದು. ಯಾವತ್ತಾದರೂ ಒಂದಿನ ಈ ಕಡೆ ಬಂದರೆ ನೀವು ಈ ಕ್ಷೇತ್ರವನ್ನು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ನೋಡಿ, ಇದೆಲ್ಲ ಸಾಲಿನಲ್ಲಿ ನಿಂತು ದೇವರ ದರ್ಶನ ಮಾಡ್ತಾ ಇದ್ದಾರೆ. ತುಂಬ ಜನ ಬರ್ತಾರೆ ಆಯಿತಾ. ಇಲ್ಲಿ ಎಲ್ಲೆಲ್ಲಿಂದ ಯಾವ್ಯಾವ ಕಡೆಯಿಂದೆಲ್ಲ ಬರ್ತಾರೆ ಅಂದರೆ ತುಂಬ ಜನ ಸೇರ್ತಾರೆ. ಕೆಲವೊಂದು ಸಲ ಹಬ್ಬ ಜಾತ್ರೆಗೆ ಎಷ್ಟು ಜನ ಸೇರ್ತಾರೋ ಅಷ್ಟು ಜನ ಸೇರ್ತಾರೆ ಇಲ್ಲಿ. ಆ ರೀತಿಯ ಒಂದು ಇದು ಕೂಡ ಇಲ್ಲಿ ಪವಾಡ ಕೂಡ ಇಲ್ಲಿದೆ. ಇಲ್ಲಿ ರಾಯರ ದರ್ಶನವನ್ನು ಮಾಡಿ ಹಾಗೆ ಮುಂದೆ ಹೋದರೆ ನಮಗೆ ಮಂತ್ರಾಕ್ಷತೆಯನ್ನು ಕೊಡ್ತಾರೆ. ಮಂತ್ರಾಕ್ಷತೆ ಪಡೆದು ನಾವು ಮುಂದೆ ಬಂದರೆ ಇಲ್ಲಿ ಶ್ರೀವಲ್ಲಿ ಹಾಗೂ ಕಲ್ಪವಲ್ಲಿ ಅಮ್ಮನವರು ಬಂಡೆಯಲ್ಲಿ ಉದ್ಭವವಾಗಿರುವಂಥದ್ದು. ಶ್ರೀವಲ್ಲಿ ಹಾಗೂ ಕಲ್ಪವಲ್ಲಿ ಅಮ್ಮನವರು ರಾಯರ ಒಂದು ಆದೇಶದಂತೆ ಇಲ್ಲಿ 2 ಬಂಡೆಗಳಿಗೂ ಪ್ರತಿದಿನ ಪೂಜೆ ನಡೆಯುತ್ತಂತೆ. ಶ್ರೀವಲ್ಲಿ ಹಾಗೂ ಕಲ್ಪವಲ್ಲಿ ಅಮ್ಮನವರಿಗೆ ಪ್ರತಿದಿನ ಪೂಜೆ ನಡೆಯುತ್ತೆ. ಈ ಕ್ಷೇತ್ರವನ್ನು ನೀವು ಯಾವತ್ತಾದರೂ ಈ ಕಡೆ ಬಂದರೆ ಒಂದು ಸಲ ಈ ಕ್ಷೇತ್ರ ದರ್ಶನ ಮಾಡಿ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿನ ರಾಯರ ದರ್ಶನ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ನಾವು ಎಷ್ಟು ಖುಷಿ ಆಗ್ತದೆ ಅಂದರೆ ನೋಡಬೇಕು ಅನ್ನೋಂಥ ಸ್ಥಳ ಇದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಥ್ಯಾಂಕ್ ಯು, ಬಾಯ್ ಬಾಯ್.